ನೀವು ಒಂದು ಸ್ಥಿರವಾದ ಆಸನದಲ್ಲಿ ಕೂತ್ಕೊಳ್ಳಿ. ಅದಕ್ಕೇನು ಪದ್ಮಾಸನ ಅಥವಾ ವೀರಾಸನ ಇಂಥ ಯಾವುದೇ ಆಸನ ಬೇಕು ಅಂತೇನಿಲ್ಲ. ಸುಖಾಸನದಲ್ಲಿ ಸ್ಥಿರವಾಗಿ ಕೂತ್ಕೊಳ್ಳಿ. ಕೂತ್ಕೊಂಡು ಮೊದಲು ನಿಮ್ಮ ದೇಹದ ಕಡೆ ಒಂದು ಕಡೆ ಗಮನ ಹರಿಸಿ. ನಮ್ಮ ದೇಹ ಈಗ ಹೇಗಿದೆ ಅಂತಂದ್ರೆ ಅನೇಕ ತರದ ಪ್ರಭಾವಗಳಿಂದ ಮತ್ತೆ ಗುಣಗಳಿಂದ ಇದು ಪ್ರಭಾವಿತ ಆಗಿದೆ. ಸಾಮಾನ್ಯವಾಗಿ ಇದಕ್ಕೆ ಜೀವದ ಸ್ವಭಾವ ಮತ್ತೆ ದೇಹದ ಸ್ವಭಾವ ಮತ್ತೆ ಪರಿಸರದ ಸ್ವಭಾವ ಇದೆಲ್ಲ ನಮ್ಮ ದೇಹಕ್ಕೆ ಅಂಟ್ಕೊಂಡಿದೆ. ಮೂಲ ಜೀವನ ಸ್ವಭಾವನು ನಾವು ಮಾಡ್ತಿರೋ ಕ್ರಿಯೆಗಳಲ್ಲಿ ವ್ಯಕ್ತ ಆಗ್ತಿರ್ತದೆ. ಆದ್ರೆ ಆ ಮೂಲ ಜೀವ ಸ್ವಭಾವ ಈಗ ಸದ್ಯ ಬಹಳ ವ್ಯಕ್ತ ಆಗ್ತಿಲ್ಲ. ನಮಗೀಗ ದೇಹದ ಸ್ವಭಾವ ಅಂದ್ರೆ ಜೆನೆಟಿಕಲಿ ಏನು ಕೆಲವು ಗುಣಗಳು ಬಂದಿರ್ತಾವಲ್ಲ, ನಮ್ಮ ತಂದೆ ತಾಯಂದ್ರ ಮೂಲಕ ಕೆಲವು ದುರ್ಗುಣಗಳು ಬಂದಿರ್ತದೆ, ಕೆಲವು ಸದ್ಗುಣಗಳು ಬಂದಿರ್ತದೆ. ಅಂತ ಗುಣಗಳೆಲ್ಲ ನಾವು ಪ್ರತಿನಿತ್ಯ ಮಾಡುವಂತ ಎಲ್ಲಾ ಚಟುವಟಿಕೆಗಳಲ್ಲೂ ಕಾರ್ಯ ಮಾಡ್ತಿರ್ತವೆ. ಮತ್ತೆ ಪರಿಸರದಿಂದ ನಾವು ಕಲಿತಿರುವಂತಹ ಕೆಲವು ಸ್ವಭಾವಗಳು ಅವು ಕೂಡ ನಮ್ಮನ್ನ ನಿತ್ಯ ನಿಯಂತ್ರಿಸ್ತಾ ಇರ್ತವೆ. ಈಗ ನಾವು ನಮ್ಮ ದೇಹದ ಕಡೆ ನೋಡ್ಕೊಳ್ಳೋಣ. ದೇಹ ಅಂದ್ರೆ ನಮ್ಮ ವ್ಯಕ್ತಿತ್ವದ ಕಡೆ ನೋಡ್ಕೊಳ್ಳೋಣ. ಈಗ ನಮ್ಮ ದೇಹದಲ್ಲಿ ಒಳಗಡೆ ಆತ್ಮನೂ ಇದೆ, ಮನಸ್ಸು ಇದೆ, ಮತ್ತು ಶರೀರನೂ ಇದೆ. ಇಡೀ ವ್ಯಕ್ತಿತ್ವದ ಕಡೆ ನೋಡ್ಕೊಂಡಾಗ ನಮ್ಗೆ ಇದರಲ್ಲಿ ಏನು ದೋಷ ಇದೆ ಅಂತ ಕೆಲವು ಬಾರಿ ಗಮನಕ್ಕೆ ಬರಬಹುದು, ಬರದೇ ಇರಬಹುದು. ಯಾಕೆಂದ್ರೆ ಸಾಮಾನ್ಯವಾಗಿ ನಮಗೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ದೋಷಗಳು ಕಾಣಿಸೋದಿಲ್ಲ. ಸುಲಭವಾಗಿ ಇನ್ನೊಬ್ಬ ವ್ಯಕ್ತಿಗಳ ಬಗ್ಗೆ ಅವ್ರ ಜೀವಸ್ವರೂಪ ಏನು ನಮ್ಗೆ ಗೊತ್ತಾಗದೇ ಇರಬಹುದು. ಆದ್ರೆ ಆ ಜೀನ್ಸಿನ ಮೂಲಕ ಅವರಲ್ಲಿ ಏನು ದುರ್ಗುಣ ಬಂದಿದೆ ಅಥವಾ ಪರಿಸರದ ಮೂಲಕ ಏನು ದುರ್ಗುಣಗಳನ್ನು ಅವರು ಅಳವಡಿಸಿಕೊಂಡಿದ್ದಾರೆ ಅದೆಲ್ಲ ನಮ್ಗೆ ಗೊತ್ತಾಗ್ತದೆ. ಸದ್ಗುಣಗಳನ್ನು ಅಳವಡಿಸಿಕೊಂಡಿರ್ತಾರೆ, ನಾ ಇಲ್ಲ ಅಂತ ಹೇಳ್ತಿಲ್ಲ. ದುರ್ಗುಣದ ಬಗ್ಗೆ ಯಾಕೆ ಮಾತಾಡ್ತಿದ್ದೇನೆ ಅಂತಂದ್ರೆ ಈಗ ನಾವು ಮಾಡ್ತಿರೋದು ದೋಷ ಪುರುಷ ವಿಸರ್ಜನ, ಪಾಪ ಪುರುಷ ವಿಸರ್ಜನ ಅಲ್ಲ, ದೋಷ ಪುರುಷ ವಿಸರ್ಜನೆ ಇದೆ. ಅದಕ್ಕಾಗಿ ದುರ್ಗುಣಗಳ ಬಗ್ಗೆ ಮಾತಾಡ್ತಿದ್ದೇನೆ ಅಷ್ಟೇ. ಸದ್ಗುಣ ಇದ್ರೆ ಸಂತೋಷನೇ ಇಲ್ಲ, ಅದ್ರ ಬಗ್ಗೆ ನಾವೇನು ಹೆಚ್ಚು ಸಂತೋಷ ಪಡಬೇಕಾದ ವಿಷಯ ಹೊರತು ದುಃಖ ಪಡಬೇಕಾದ ವಿಷಯ ಅಲ್ಲ. ಆದ್ರಿಂದ ಇನ್ನೊಬ್ಬ ವ್ಯಕ್ತಿಗಳಲ್ಲಿ ನಮಗೆ ಪರಿಸರದಿಂದ ಅವ್ರ್ಯಾರು ಕಲ್ತಿರುವಂತಹ ಕೆಲವು ದುರ್ಗುಣಗಳು ಮತ್ತೆ ಜೀನ್ಸ್ ಮೂಲಕ ಅವ್ರಿಗೆ ಬಂದಿರುವಂತಹ ದುರ್ಗುಣಗಳು ಇವೆಲ್ಲ ಕಾಣಿಸ್ತವೆ. ಅವು ಅವರಲ್ಲಿ ಇವೆ ಅಂತಂದ್ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ನಮ್ಮಲ್ಲೂ ಇರೋದು ನಿಶ್ಚಿತ. ಅಂದ್ರೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ ಮೊದಲು ನಮ್ಮಲ್ಲಿ ದೋಷಗಳಿದೆ ಅಂತ ಅನ್ನೋದು ಮನಗಾಣೋಣ, ಅದನ್ನ ಒಪ್ಕೊಳ್ಳೋಣ. ದೋಷಗಳೇ ಇಲ್ಲ ಅಂತ ಅಹಂಕಾರ ಬಿಟ್ಟು ಬಿಟ್ರೆ ಅದನ್ನ ತೊಳ್ಕೊಳ್ಳೋದು ಕಷ್ಟ ಆಗಿಬಿಡ್ತದೆ. ಬಟ್ಟೆ ಕೊಳೆ ಆಗಿದೆ ಅಂತ ನಮಗೆ ಮೊದಲು ಗೊತ್ತಾಗಬೇಕು. ಗೊತ್ತಾದ್ರೂ ಅದನ್ನು ನಾವು ಒಗಿಲಿಕ್ಕೆ ಹಾಕೋದು. ಇಲ್ಲ ನಮ್ಮ ಬಟ್ಟೆ ಇನ್ನೂ ಸ್ವಚ್ಛವಾಗೇ ಇದೆ ಅಂತ ಹೇಳಿದ್ರೆ ಆ ಬಟ್ಟೆ ದುರ್ಗಂಧ ಬೇರೆಯವ್ರಿಗೆ ಬಡಿತಾ ಇರ್ತದೆ, ನಾವು ಮಾತ್ರ ಅದೇ ದುರ್ಗಂಧದ ಬಟ್ಟೆಯನ್ನು ಹೊತ್ಕೊಂಡು ಓಡಾಡ್ತಾ ಇರ್ತೀವಿ. ಮೊದಲು ದೋಷಗಳು ನಮ್ಮಲ್ಲಿ ಇವೆ ಅಂತ ನಾವು ಒಪ್ಕೊಳ್ಳೋಣ. ಇದನ್ನೇ ಪಾಪ ಪುರುಷ ವಿಸರ್ಜನದಲ್ಲಿ ದೋಷ ಇಲ್ಲಿದೆ ಅಂತ ಒಪ್ಕೊಳ್ಳೋದು. ಮೊದಲು ನಮ್ಮ ಹೊಟ್ಟೆಯ ಬಲಭಾಗದಲ್ಲಿ ಒಬ್ಬ ದೋಷ ಪಾಪ ಪುರುಷ ಇದ್ದಾನೆ, ಅವನಿಗೆ ಬ್ರಹ್ಮಹತ್ಯ ಶಿರಸ್ಕಂಚ, ಬ್ರಹ್ಮಹತ್ಯನೇ ಅವನ ತಲೆ, ಇಂಥದವನ ಕೈ, ಇಂಥದವನ ಕಾಲು, ಹೀಗೆಲ್ಲ ಒಬ್ಬ ಇದ್ದಾನೆ ಅಂತ ಮೊದಲು ನಿಶ್ಚಿತ ಮಾಡ್ಕೊಳ್ಳಿ. ಇಲ್ಲ ಅಂತ ಯಾವತ್ತೂ ಮಾತಾಡಬೇಡಿ. ದೋಷ ಪಾಪ ಪುರುಷ ಇದ್ದಾನೆ ಮೊದಲು. ಪಾಪ ಪುರುಷನಂತೆ ಹೆಚ್ಚು ಕಡಿಮೆ ಅವನೇ ದೋಷ ಪುರುಷ, ಅವನು ಇದ್ದಾನೆ ನಮ್ಮಲ್ಲಿ. ನಮ್ಮೆಲ್ಲಾ ದೋಷಗಳು, ಕಾಮ, ಕ್ರೋಧ, ದುರಹಂಕಾರ, ನಮ್ಮ ಉಡಾಫೆಗಳು ಎಲ್ಲದಕ್ಕೂ ಅಭಿಮಾನಿಗಳಾಗಿ ಒಬ್ಬ ಪುರುಷ ಇದ್ದಾನೆ. ಅನೇಕ ಜನ ದೈತ್ಯರಿದ್ದಾರೆ, ಅದು ಬೇರೆ. ನಾವೀಗ ಒಬ್ಬನನ್ನು ತಗೊಳ್ಳೋಣ. ಹೀಗೆ ಒಬ್ಬ ದೋಷ ಪುರುಷ ನಮ್ಮಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳೋಣ ಮೊದಲು. ಆ ಇದ್ದ ದೋಷ ಪುರುಷನನ್ನ ನಾವು ವಿಸರ್ಜಿಸಬೇಕಾಗಿದೆ ಇನ್ನು ಮುಂದೆ. ಅದಕ್ಕಾಗಿ ಬೇರೆಯವರಲ್ಲಿ ದುರ್ಗುಣಗಳು ಕಾಣ್ತಾವಲ್ಲ, ನಮ್ಮಲ್ಲಿಯೂ ಕೂಡ ಅಂಥವು ಕೆಲವು ದುರ್ಗುಣಗಳು ಇದ್ದೇ ಇವೆ. ಅವು ಬೇರೆಯವ್ರ ಗಮನಕ್ಕೆ ಬರ್ತಿರ್ತವೆ, ನಮ್ಮ ಗಮನಕ್ಕೆ ಬರ್ತಿರೋಲ್ಲ. ಅದನ್ನು ಇದ್ದಾನೆ ಅಂತ ಅನ್ನೋದನ್ನು ಮೊದಲು ಇಲ್ಲಿ ಹೊಟ್ಟೆ ಎಡಭಾಗ ಮುಟ್ಟೆ ಇಲ್ಲಿ ಪಾಪ ಪುರುಷ ಇದ್ದಾನೆ ಅಂತ ಹೇಳಿ ತಿಳ್ಕೋತೀವೋ, ನಿಶ್ಚಿತ ಮಾಡ್ಕೋತೀವೋ, ಆ ತರ ದೋಷ ಪುರುಷನೂ ಕೂಡ ಇದ್ದಾನೆ ನಮ್ಮ ಶರೀರದಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಇದ್ದಾನೆ ಅಂತ ಮೊದಲು ನಿಶ್ಚಿತ ಮಾಡ್ಕೊಳ್ಳೋಣ. ಇನ್ನು ಮುಂದೆ ನಾವು ಆ ದೋಷ ಪುರುಷರನ್ನ ನಮ್ಮ ಶರೀರದಿಂದ ಹೊರಗೆ ಓಡಿಸಬೇಕಾಗಿದೆ. ಅದಕ್ಕಾಗಿ ನಾವೇನ್ ಮಾಡಬೇಕು, ಈ ದೇಹದಿಂದ ಹೊರಗೆ ಬರುವಂತ ಪ್ರಯತ್ನ ಮಾಡೋಣ. ದೇಹದಿಂದ ಹೊರಗೆ ಬರೋದು ಹೇಗೆ? ನಾವು ಒಂದ್ ಕಡೆ ಈ ಜಾಗದಲ್ಲಿ ಕೂತಿದ್ದೇವೆ ಅಂತ ಅನುಸಂಧಾನ ಮಾಡ್ಕೊಳ್ಳೋಣ, ಅದನ್ನು ಗಮನಕ್ಕೆ ತಂದ್ಕೊಳ್ಳೋಣ. ನಾವು ಸ್ವಲ್ಪ ಕಣ್ಣು ಮುಚ್ಚಿದ್ರೆ ನಮ್ಮ ಎದುರಿಗೆ ನಾವು ಇವತ್ತು ನೋಡಿದಂತಹ ಏನೋ ವಸ್ತುಗಳು, ವ್ಯಕ್ತಿಗಳೆಲ್ಲ ಕಣ್ಣಿಗೆ ಕಾಣಿಸ್ತಾರಲ್ಲ. ಇವತ್ತು ನಾವು ನೋಡಿದ್ದು, ನಿನ್ನೆ ನೋಡಿದ್ದು, ಇದೆಲ್ಲ ಆ ತರ ನಾವು ಇವತ್ತು ಕೂಡ ಕಣ್ಣು ಮುಚ್ಚಿದ್ರೆ ನಮಗೆ ನಮ್ಮ ಶರೀರ ಕಾಣಲಿ. ನಮ್ಮ ಶರೀರವನ್ನು ನಾವು ಗಮನಿಸೋಣ ದೂರದಿಂದ ನಿಂತ್ಕೊಂಡು. ಈಗ ನಾವು ಮನೆಯಿಂದ ಹೊರಗೆ ಹೇಗೆ ಹೋಗ್ತೇವೋ ಆ ತರ ಶರೀರದಿಂದ ಹೊರಗೆ ಬರೋ ಪ್ರಯತ್ನ ಮಾಡೋಣ. ಮನೆಯಿಂದ ಹೋಗೋದು ನಮಗೆ ಸುಲಭ, ಹಾಗೆ ಶರೀರದಿಂದಲೂ ಕೂಡ ಹೊರಗೆ ಹೋಗೋದು ಯೋಗಿಗಳಿಗೆ ಸುಲಭ. ನಮಗಾಗದೇ ಇರಬಹುದು, ಆದರೂ ಹೊರಟಿದ್ದೀವಿ ಅಂತ ಅನುಸಂಧಾನ ಮಾಡ್ಕೊಳ್ಳೋಣ. ನಮ್ಮ ದೇಹವನ್ನು ಬಿಟ್ಟು ನಾವು ಹೊರಗೆ ಬಂದಿದ್ದೀವಿ, ನಮ್ಮ ದೇಹವನ್ನು ನಾವು ನೋಡ್ತಾ ಇದ್ದೇವೆ. ಆ ದೇಹದಲ್ಲಿ ಜೀನ್ಸಿನ ಮೂಲಕ ಬಂದಿರುವಂತಹ ಅನೇಕ ದುರ್ಗುಣಗಳು, ಹಾಗೆ
ಪರಿಸರದಿಂದ ಬಂದಿರುವಂತಹ ಅನೇಕ ದುರ್ಗುಣಗಳು ಇವೆಲ್ಲ ಇವೆ. ವಸ್ತುತಃ ನಾವು ಆ ದೇಹದಿಂದ ಈಗ ಹೊರಗೆ ಬಂದಿದ್ರೂ ಕೂಡ ಆ ದೇಹ ನಮ್ಮದೇ ಆಗಿದೆ. ನಾವು ಅದನ್ನ ಈಗ ಹೊರಗಿಂದ ನೋಡ್ತಾ ಇದ್ದೇವೆ ಅಷ್ಟೇ. ಆ ದೇಹವನ್ನ, ಆ ವ್ಯಕ್ತಿತ್ವವನ್ನು, ಒಟ್ಟಾರೆ ಆ ವ್ಯಕ್ತಿತ್ವವನ್ನ ನಾವೀಗ ಸ್ವಚ್ಛ ಮಾಡ್ಕೊಳ್ಬೇಕಾಗಿದೆ. ನಮಗೆ ಆ ದೋಷಗಳು ಒಳಗಿವೆ ಅಂತ ಏನು ಕಾಣಿಸ್ತದಲ್ಲ, ಆ ಕಾಣಿಸಿದ ಮೇಲೆ ಮೊದಲು ಅವನನ್ನು ನಾವು ಆ ದೋಷ ಪುರುಷನನ್ನ, ಪಾಪ ಪುರುಷನನ್ನು ಹೇಗೋ ಹಾಗೆ ದೋಷ ಪುರುಷನನ್ನು ಒಣಗಿಸಿ ಬಿಡೋಣ. ದೋಷ ಪುರುಷ ಈಗ ಚೆನ್ನಾಗಿ ಕೊಬ್ಬಿದ್ದಾನೆ. ನಾವು ಅವನಿಗೆ ನಿತ್ಯ ಬೇಕಾದ ಆಹಾರವನ್ನೆಲ್ಲ ಹಾಕಿ ಪಾಪ ಪುರುಷನನ್ನು ಹೇಗೋ ಹಾಗೆ, ಅಥವಾ ಪಾಪ ಪುರುಷನೇ ಆದ ದೋಷ ಪುರುಷನನ್ನ ಚೆನ್ನಾಗಿ ಕೊಬ್ಬಿಸಿಬಿಟ್ಟಿದ್ದೀವಿ. ಅವನು ಕೊಬ್ಬಿ ನಮ್ಮ ಶರೀರ, ಮನಸ್ಸು ಮತ್ತೆ ಆತ್ಮ ಇದನ್ನೆಲ್ಲ ನಿಯಂತ್ರಣಕ್ಕೆ ತಗೊಂಡಿದ್ದಾನೆ. ಅವನು ಹೇಳಿದಂತೆ ನಾವು ಕೇಳ್ತಾ ಇದ್ದೇವೆ. ಕೊಬ್ಬಿರುವ ಅವನನ್ನ ಒಂದು ಹಸಿ ಕಟ್ಟಿಗೆಯನ್ನು ಹೇಗೆ ಒಣಗಿಸ್ತೇವೆ ಆ ತರ ಅವನು ಚೆನ್ನಾಗಿ ಒಣಗಿಸಿ ಬಿಡೋಣ. ಅದು ನಮ್ಮ ಅಂತರ್ಯಾಮಿಯಾದಂತಹ ಪರಮಾತ್ಮನ ಕೃಪೆಯಿಂದ ಆ ಎಲ್ಲ ಶಕ್ತಿ ಆಗ್ತದೆ ಅಂತ ನಾವು ಒಂದು ಅನುಸಂಧಾನ ತಂದ್ಕೊಳ್ಳೋಣ. ಹೀಗೆ ಆ ದೋಷ ಪುರುಷನನ್ನು ಒಣಗಿಸೋಣ ಮೊದಲು. ಒಣಗಿಸಿದ್ದಾದ್ಮೇಲೆ ಪರಮಾತ್ಮನ ಶಕ್ತಿ ಆತನನ್ನ ಸುಟ್ಟಾಕ್ತದೆ. ಆ ದೋಷ ಪುರುಷನನ್ನ ಸುಟ್ಟಾಕಿದ ಮೇಲೆ ನಾವು ಮನೆಯಲ್ಲಿ ಏನಾದರೂ ಒಂದು ಕಸ ಇದ್ರೆ, ಏನೋ ಒಂದು ಸುಟ್ಟು ಹೋಗಿದ್ರೆ, ಮತ್ತೊಂದೇನೋ ಕಿತ್ತು ಹೋಗಿದ್ರೆ, ಆ ಕಸಗಳನ್ನೆಲ್ಲ ನಾವು ಬೆಳಗ್ಗೆ ಎದ್ದು ಅಥವಾ ಒಂದು ಸೂಕ್ತವಾದ ಸಂದರ್ಭ ನೋಡಿ ಕಸ ಎಲ್ಲ ನಾವು ಗುಡಿಸ್ತೇವೆ, ಗುಡಿಸಿ ಮನೆಯನ್ನು ಸ್ವಚ್ಛ ಮಾಡ್ತೇವೆ. ಆ ತರ ಆ ದೋಷ ಪುರುಷ ಸುಟ್ಟು ಹೋದ ಮೇಲೆ ಅವರ ಬೂದಿಯನ್ನೆಲ್ಲ ನಾವು ಬೆಳೆದು ಸ್ವಚ್ಛ ಮಾಡೋಣ. ಮುಂದೆ ಆ ಪರಮಾತ್ಮನ ಶಕ್ತಿಯಿಂದಲೇ ನಾವು ಕಸ ಗುಡಿಸಿದ ಮೇಲೆ ನೆಲ ಒರೆಸ್ತೇವಲ್ಲ, ಆ ತರ ದೋಷ ಪುರುಷನ ಬೂದಿಯೆಲ್ಲ ಬೆಳೆದು ಹೋದ್ಮೇಲೆ ಪರಮಾತ್ಮ ತನ್ನ ಕಣ್ಣೋಟದ, ಅಮೃತಮಯವಾದಂತಹ ಕಣ್ಣೋಟದಿಂದ ನಮ್ಮನ್ನ ನೋಡ್ತಾ ಇದ್ದಾನೆ. ಆ ಅಮೃತದ ಒಂದು ಮಳೆ ನಮ್ಮ ಇಡೀ ವ್ಯಕ್ತಿತ್ವದ ಮೇಲೆ ಆಗ್ತಾ ಇದೆ. ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮ, ಇದು ಸೇರಿ ನಮ್ಮ ವ್ಯಕ್ತಿತ್ವ. ಈ ವ್ಯಕ್ತಿತ್ವದ ಮೇಲೆ ಮಳೆ ಆಗ್ತದೆ ಅಂತ ಅನುಸಂಧಾನ ತಂದ್ಕೊಳ್ಳೋಣ. ಈಗ ನಾವು ಕೂಡಬೇಕಾದಂತಹ ದೇವರ ಮನೆ, ಅಡಿಗೆ ಮನೆ, ಇದನ್ನೆಲ್ಲ ನಾವು ಕಸ ಗುಡಿಸಿ ನೆಲ ಒರೆಸಿದಂತಾಯ್ತು. ಇಷ್ಟನ್ನೆಲ್ಲ ಪರಮಾತ್ಮ ಯಾವ ರೂಪ ಮಾಡ್ತದೆ ಅಂತ ಗೊತ್ತಿದ್ರೆ ನಮಗೆ ಇನ್ನೂ ಹೆಚ್ಚು ಸುಲಭ. ಅದು ಹೇಗೆ ಅಂತಂದ್ರೆ, ಸರ್ವತ್ರ ಸರ್ವಕೃತ್ಯಾಪಿ ಜಾಮದಜ್ಞಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕೋ ನಿತ್ಯಂ ಕೃಷ್ಣಾದಿ ದೋಷನಾಶಕ. ಕೃಷ್ಣ ಮೊದಲಾದ ರೂಪಗಳು ನಮ್ಮ ದೋಷವನ್ನು ಪರಿಹರಿಸ್ತವೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಇಲ್ಲಿ ಕೃಷ್ಣ ಆದಿ ಪದದಿಂದ ಯಾವ್ದಾವ್ದು ವಾಚ್ಯವೋ ಅದು ನಮಗೀಗ ಬೇಡ. ಕೃಷ್ಣ ರೂಪದಿಂದ ನಮ್ಮ ದೋಷಗಳನ್ನು ಅವನು ಸ್ವಚ್ಛಪಡಿಸ್ತಾನೆ ಅಂತ ತಿಳ್ಕೊಳ್ಳೋಣ. ದೋಷವನ್ನ ಒಣಗಿಸಿದ್ದಾನೆ, ಸುಟ್ಟಿದ್ದಾನೆ, ಆ ಬೂದಿಯನ್ನು ಸ್ವಚ್ಛ ಮಾಡಿದ್ದಾನೆ, ಮತ್ತೆ ನಮ್ಮ ಶರೀರವನ್ನು ಅವನು ಅಮೃತಮಯವಾದಂತಹ ತನ್ನ ಕಣ್ಣೋಟದಿಂದ ಶುದ್ಧವನ್ನಾಗಿ ಮಾಡಿದ್ದಾನೆ. ದೋಷನಾಶಕ ಆಗಿದ್ದಾನೆ ಆ ಕೃಷ್ಣ. ದೋಷನಾಶ ಆದ್ಮೇಲೆ ಈಗ ನಮಗೆ ಒಳಗಲ್ಲಿ ಜ್ಞಾನ ಬಂದು ಕೂತ್ಕೋಬೇಕಾಗಿದೆ, ಸ್ವಚ್ಛವಾದಂತಹ ಜ್ಞಾನ ಬರಬೇಕಾಗಿದೆ. ಪಾತ್ರೆಯನ್ನು ಸ್ವಚ್ಛಪಡಿಸಿದಂತೆ ಇದು, ಪಾತ್ರೆಯನ್ನು ಸ್ವಚ್ಛಪಡಿಸಿ ಅದನ್ನು ಒಣಗಿಸಿ ಇಟ್ಟಂತೆ ಅದರೊಳಗೆ ಜ್ಞಾನ ಅನ್ನುವಂಥ ಒಂದು ಹಾಲು ನಾವು ಹಾಕಿಟ್ಕೊಳ್ಬೇಕಾಗಿದೆ. ಆ ಜ್ಞಾನವನ್ನು ಕೊಡುವ ರೂಪ ಪರಮಾತ್ಮನ ಪರಶುರಾಮ ರೂಪ. ಜ್ಞಾನಾದ್ಯುತ್ಪಾದಕ, ಜ್ಞಾನ ದೋಷಾದಿ ನಾಶಕ, ಕೃಷ್ಣಾದಿ ದೋಷನಾಶಕ. ಮತ್ತೆ ಈ ಪರಶುರಾಮ ರೂಪ ಇತ್ಯಾದಿಗಳಿವೆ, ಇವು ಜ್ಞಾನದಾಯಕವಾದಂತಹ ರೂಪ. ಜ್ಞಾನಾದ್ಯುತ್ಪಾದಕ, ಜಾಮಜ್ಞಾದಿ ರೂಪಕ, ಜ್ಞಾನಾದ್ಯುತ್ಪಾದಕ. ಹೀಗೆ ಪರಶುರಾಮ ಮೊದಲಾದ ರೂಪಗಳಿಂದ ನಾವೀಗ ತಗೊಳ್ಬೇಕಂತ ಪರಶುರಾಮ ಅಂತ ಒಂದು ರೂಪದಿಂದ, ಆ ರೂಪದಿಂದ ನಮ್ಮಲ್ಲಿ ಅವನು ಜ್ಞಾನ ಹಾಕಿಟ್ಟಿದ್ದಾನೆ. ಬಂದಂತ ಜ್ಞಾನ ಸುರಕ್ಷಿತವಾಗಿರಬೇಕಾದ್ದು ಬಹಳ ಮುಖ್ಯ. ಅದು ಮತ್ತೆ ಆ ಜ್ಞಾನನು ಕೂಡ ಪೊಲ್ಯೂಟ್ ಆಗೋದು ಬೇಡ. ಅದಕ್ಕಾಗಿ ಪರಮಾತ್ಮನ ಹಯಗ್ರೀವ ರೂಪ, ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕ ಅಂತ ಹೇಳಿದ್ದಾರೆ. ಹಯಗ್ರೀವ ಮೊದಲಾದ ರೂಪಗಳು, ಮೊದಲಾದ ಅಂತ ಅನ್ನೋದು ಆ ಕಡೆಯಲ್ಲಿ. ಹಯಗ್ರೀವ ಅನ್ನೋ ರೂಪದಿಂದ ನಮ್ಮ ಜ್ಞಾನವನ್ನು ಅವನು ಸುರಕ್ಷಿತವಾಗಿ ಇಟ್ಟಿದ್ದಾನೆ. ನಮ್ಮ ಜ್ಞಾನ, ಅದರಿಂದ ನಡೀಬೇಕಾದಂತಹ ಮನನ, ಅದರಿಂದ ನಡೀಬೇಕಾದಂತಹ ಧ್ಯಾನ, ಇದೆಲ್ಲವನ್ನು ಕೂಡ ಅವನು ಸುರಕ್ಷಿತವಾಗಿ ಇಟ್ಟಿದ್ದಾನೆ ಅಂತ ನಾವು ತಿಳ್ಕೊಳ್ಳೋಣ. ಹೀಗೆ ಆ ದೋಷ ಪುರುಷನನ್ನು ನಾವು ಸ್ವಚ್ಛ ಮಾಡಿದ್ದೇವೆ. ಮತ್ತೆ ನಮ್ಮ ವ್ಯಕ್ತಿತ್ವಕ್ಕೆ ಜ್ಞಾನ ಭಗವಂತ ಕೊಟ್ಟಿದ್ದಾನೆ. ಮುಂದೆ ಜ್ಞಾನವನ್ನು ಸುರಕ್ಷಿತವಾಗಿ ಇಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ನಾವು ಇಷ್ಟೆಲ್ಲ ಮಾಡಿ ನಮ್ಮ ವ್ಯಕ್ತಿತ್ವವನ್ನು ಸ್ವಚ್ಛಪಡಿಸ್ಕೊಂಡಿದ್ದೇವೆ. ಇಷ್ಟಾದ್ರೂ ಕೂಡ ಆ ದೇಹಕ್ಕಿಂತ ನಾವು ಬೇರೆ ಆಗಿದ್ದೇವೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಾಗಿ ದೇಹದಿಂದ ಹೊರಗೆ ಬಂದಿದ್ದೀವಿ ಅಂತ ನಾನು ಮೊದಲೇ ಹೇಳಿದ್ನಲ್ಲ. ಹೊರಗೆ ಬಂದು ಆ ದೇಹವನ್ನು ನಾವು ನೋಡೋಣ. ನಮ್ಮ ಸುತ್ತಮುತ್ತಲಿರುವಂತಹ ಮನೆ, ಪಾತ್ರೆ ಇತ್ಯಾದಿ ಎಲ್ಲವನ್ನೂ ಕೂಡ ನಾವು ನಮ್ಗಿಂತ ಭಿನ್ನವಾಗಿ ಹೇಗೆ ನಿಸ್ಸಂದಿಗ್ಧವಾಗಿ ಅನುಭವಿಸ್ತೀವಿ, ಹಾಗೆ ನಮ್ಮ ಶರೀರನೂ ಕೂಡ ಭಿನ್ನವಾಗಿದೆ ಅಂತ ತಿಳ್ಕೊಳ್ಳೋಣ. ಯಾಕೆ ಅಂತಂದ್ರೆ ನಮಗೀಗ ಸರಿಸುಮಾರು 195 ಕೋಟಿ ವರ್ಷದ ಆಯಸ್ಸಾಗಿದೆ. ಆತ್ಮ ಅನಾದಿ, ನಿತ್ಯ, ಅದು ಬೇರೆ. ಆದ್ರೂ ಈ
ಈ ಗತ ಸೃಷ್ಟಿ ಪ್ರಾರಂಭ ಆದ ಮೇಲೆ ಎಷ್ಟು ವರ್ಷಗಳು ಸಂದು ಹೋಗಿವೆ? ಸರಿಸುಮಾರು 195 ಕೋಟಿ ವರ್ಷಗಳಿಗೆ ಸಂದು ಹೋಗಿವೆ. ನಾವೆಲ್ಲರೂ ಆ ದೃಷ್ಟಿಯಿಂದ ಸಮಾನ ವಯಸ್ಕರೀಗ. ಇಲ್ಲಿರೋ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಅಜ್ಜ ಅಜ್ಜಿ ಎಲ್ಲರೂ ಸಮಾನ ವಯಸ್ಕರು. ಆದರೂ ಭೌತಿಕ ದೇಹದ ಒಂದು ಲೆಕ್ಕಾಚಾರದಿಂದ ಇವ್ರು ಯಾರೋ ತಂದೆ, ಇವರು ತಾಯಿ ಅಂತ ಹೀಗೆಲ್ಲ ನಾವು ಹೇಳ್ತಿರ್ತೇವೆ. ಇರ್ಲಿ, ಅಂತೂ ಆ ದೇಹ ನಮ್ಮದೇನಿದೆ, ಆ ದೇಹಕ್ಕಿಂತ ನಾವು ಭಿನ್ನವಾಗಿದ್ದೇವೆ ಅಂತ ತಿಳ್ಕೊಳ್ಳೋಣ. ಭಾಗವತ ತಾತ್ಪರ್ಯ ಹಾಗೆ ಹೇಳಿದೆ, ತ್ಯಕ್ವಾ ದೇಹಾಧ್ಯಾತ್ಮಭಾವಂ. ದೇಹವೇ ನಾನು ಅಲ್ಲ, ದೇಹವೇ ಈ ಆತ್ಮ ಅಲ್ಲ, ದೇಹಕ್ಕಿಂತ ಭಿನ್ನವಾಗಿದೆ ಈ ಆತ್ಮ. ಯಾವ ಅನೇಕ ದುರ್ಗುಣಗಳು ಅಲ್ಲಿ ಕಾಣ್ತಾ ಇವೆಯಲ್ಲ, ಕೆಲವು ಬಾರಿ ನಮಗೆ ಅನೇಕ ಬಾರಿ ಬೇರೆಯವರಲ್ಲಿ ದುರ್ಗುಣ ಕಾಣ್ತಿರ್ತದೆ, ಕೆಲವು ಬಾರಿ ನಮ್ಮಲ್ಲೂ ನಮ್ಗೆ ದುರ್ಗುಣ ಕಾಣಬಹುದು. ನಾನು ಯಾಕೆ ಹೀಗೆ ವರ್ತನೆ ಮಾಡ್ತಿದ್ದೀನಿ, ಈ ದುರ್ವರ್ತನೆ ಅಂತ ನಮಗೂ ಕಾಣಬಹುದು, ಇಲ್ಲ ಅಂತಲ್ಲ. ಕಾಣದೆ ಹೋದ್ರು ಇಷ್ಟೆಲ್ಲ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರಲ್ಲೂ ನಮಗೆ ದೋಷ ಕಾಣ್ತಿದೆ. ಹಾಗಾಗಿ ನನ್ನಲ್ಲೂ ಇದಿರಬಹುದು ಅಂತ ದೋಷದ ಒಂದು ಸಂಭಾವ್ಯತೆಯನ್ನು, ಪಾಸಿಬಿಲಿಟಿಯನ್ನು ಮನಗಾಣೋಣ. ಅದು ಮನಗಂಡ ಮೇಲೆ ಇಷ್ಟೆಲ್ಲ ಇದ್ರೂ ಕೂಡ ಆ ದೇಹ ನಾನಲ್ಲ. ಅನೇಕ ತರದ ಜೀನ್ಸ್ಗಳ ಮೂಲಕ ಬಂದಿರುವ ದೋಷಗಳಿವೆ, ಪರಿಸರದ ಮೂಲಕ ಕಲಿತಿರುವಂತಹ ದುರ್ವರ್ತನಗಳಿವೆ. ಇಷ್ಟೆಲ್ಲ ಇದ್ರೂ ಕೂಡ ಆ ದೇಹ ನಾನಲ್ಲ ಅಂತ ಅನುಸಂಧಾನ ಮಾಡೋಣ. ಮತ್ತೆ ಅದೇ ಸಂದರ್ಭದಲ್ಲಿ ಬರೇ ದೋಷಗಳು ಮಾತ್ರ ಅಲ್ಲ, ಈ ದೇಹಕ್ಕೆ ಅನೇಕ ರೋಗಗಳು ಬಂದು ಇವತ್ತು ಅಂಟಿಕೊಂಡಿವೆ. ದೇಹ ಜೀರ್ಣ ಆಗಿದೆ, ದೇಹಕ್ಕೆ ಅನೇಕ ರೋಗಗಳು ಬಂದು ಅಂಟಿಕೊಂಡಿವೆ. ಈ ದೇಹದ ಒಂದು ಭಾಗವಾಗಿ ನಾವಿರೋದ್ರಿಂದ ನಮಗೆ ಇಂಥದೆಲ್ಲ ಸಂಕಟ, ನೋವು, ಈ ದುಃಖ ಯಾವಾಗ ಹೋಗ್ತದೆ, ಇದು ಪರಿಹಾರ ಕಾಣೋದು ಯಾವಾಗ ಅಂತ ನಮಗೆ ಚಿಂತೆ. ನಾವು ನಮ್ಮದೇ ಆದ ದೇಹವನ್ನ ದೂರದಲ್ಲಿಟ್ಟು ನೋಡ್ಲಿಕ್ಕೆ ಸಾಧ್ಯ ಆದಾಗ ಆ ಒಂದು ವಯಸ್ಸಾಗಿರುವಿಕೆ ಮತ್ತೆ ರೋಗ ಬಂದಿರುವಿಕೆ, ಈ ಎಲ್ಲ ಸಮಸ್ಯೆಗಳು ದೇಹದ ಸಮಸ್ಯೆ ಹೊರತು ನಮ್ಮ ಸಮಸ್ಯೆ ಅಲ್ಲ ಅಂತ ಅನ್ನೋದನ್ನ ಕ್ರಮವಾಗಿ ಮನಗಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಇದನ್ನ ಈ ತರ ಮಾಡ್ಕೊಂಡ ಮೇಲೆ ನಮ್ಮ ವ್ಯಕ್ತಿತ್ವ ಈಗ ಸ್ವಚ್ಛವಾಗಿದೆ, ಅಲ್ಲಿರುವ ದೋಷಗಳೆಲ್ಲ ಪರಿಹಾರ ಕಂಡಿವೆ, ಪರಮಾತ್ಮನ ಅಮೃತ ವರ್ಷಣದಿಂದ ಅದೆಲ್ಲ ಸ್ವಚ್ಛವೂ ಆಗಿದೆ ನಮ್ಮ ವ್ಯಕ್ತಿತ್ವ ಅಂತ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ನಮ್ಮ ವ್ಯಕ್ತಿತ್ವನೇ ಬೇರೆ ಇದೆ. ವಾಸ್ತವಿಕವಾಗಿ ನಾವು ಒಂದ್ಯಾವುದಾದ್ರೂ ನಾಟಕದಲ್ಲಿ ಭಾಗವಹಿಸಿದಾಗ ಆ ನಾಟಕದಲ್ಲಿ ನಾವು ಉಪಯೋಗಿಸಿದಂತಹ ಕೆಲವು ಆಭರಣ, ವಸ್ತ್ರ ಇತ್ಯಾದಿಗಳಿಗೆ ಏನಾದರೂ ಧಕ್ಕೆ ಆದ್ರೂ ಇದೆಲ್ಲ ನಾಟಕದ್ರೆ ನಮ್ಮ ಮನೆಯಲ್ಲಿರುವುದೆಲ್ಲ ಸುರಕ್ಷಿತವಾಗಿದೆ, ಅಲ್ಲೇನಾಗಿಲ್ಲ ಅಂತ ಸಮಾಧಾನ ಪಟ್ಕೋತಿರ್ತೇವೆ. ಹಾಗೆ ವಯಸ್ಸಾಗಿರುವುದು, ರೋಗ ಬಂದಿರುವುದೆಲ್ಲ ಈ ಶರೀರಕ್ಕೆ, ಅದರ ಭಾಗವಾಗಿ ನಾವು ನಮ್ಮನ್ನು ಗುರುತಿಸಿಕೊಂಡಿದ್ದರಿಂದ ಅಂದ್ರೆ ಅದೇ ಅಭಿಮಾನ, ಆ ಕಾರಣದಿಂದಾಗಿ ನಮಗೆ ಇಷ್ಟೆಲ್ಲ ಸಮಸ್ಯೆಗಳು ಬಂದಿವೆ. ಅದನ್ನ ದೇಹಕ್ಕಿಂತ ಹೊರಗಾಗಿ ನಿಂತ್ಕೊಂಡು ನೋಡುವ ಪ್ರಯತ್ನ ಮಾಡೋಣ. ಹಾಗೆ ನಿಂತ್ಕೊಂಡು ನೋಡಿದ್ರಿಂದ ನಮಗೆ ಈ ವಯಸ್ಸಾಗಿರುವಿಕೆ ಇದು ಆತ್ಮಕ್ಕಲ್ಲ, ರೋಗ ಬಂದಿರೋದು ಈ ಆತ್ಮಕ್ಕಲ್ಲ ಅನ್ನುವಂಥ ಒಂದು ಸಮಾಧಾನ ಆಗ್ತದೆ. ಅದನ್ನೇ ತ್ಯಕ್ವಾ ದೇಹಾಧ್ಯಾತ್ಮಭಾವಂ, ಆ ದೇಹದ ಗುಣ ಈ ನಮ್ಮ ಜೀವಕ್ಕಿಲ್ಲ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಇದಕ್ಕೆ ಇನ್ನೇನಿದೆ? ದೃಷ್ಟಾತ್ಮ ಭಾವಂ ತಂಚಾಪಿ. ಇದಕ್ಕೆ ಪರಮಾತ್ಮನ ಪ್ರತಿಬಿಂಬತ್ವ ಮಾತ್ರ ಇದೆ. ಪರಮಾತ್ಮ ಹೇಗೆ ನಿರ್ದುಃಖಾನಂದ ಸ್ವರೂಪನೋ, ಸಚ್ಚಿದಾನಂದ ಸ್ವರೂಪನೋ, ಹಾಗೆ ಇದು ಕೂಡ ಆಗಿದೆ ಅಂತ ತಿಳ್ಕೊಂಡು ಈ ಶರೀರವನ್ನ ನಾವು ನಮ್ಮ ಈ ಆತ್ಮವನ್ನು ನಾವು ಸ್ವಸ್ಥವನ್ನಾಗಿ ಮಾಡ್ಕೊಳ್ಳೋಣ. ಮುಂದೆ ತಂಚಾಪಿ ಹರಿಪಾದಾದ್ಯ ಸಂಸ್ಥಿತಂ ಯದಾ ಪಶ್ಯತ್ಯಾಪರೋಕ್ಷಾತ್ ತದಾ ಮುಕ್ತಿ ಮುಪೈತ್ಯಸೌ. ಈ ಜೀವ ಈ ದೇಹದಿಂದ ಹೊರಗೆ ಬಂದಿದೆ, ಮುಂದಿದ ಏನ್ ಮಾಡಬೇಕು? ಇದು ಆ ಪರಮಾತ್ಮನ ಪಾದ ಕಮಲದಲ್ಲಿ ಹೋಗಿ ಕೂತ್ಕೋತಾ ಇದೆ ಅಂತ ಅನುಸಂಧಾನ ಮಾಡೋಣ. ಪರಮಾತ್ಮ ನಿಂತವನಾಗಿರ್ಲಿ, ಕೂತವನಾಗಿರ್ಲಿ, ಅವನ ಸ್ತ್ರೀ ಆಗಿರ್ಲಿ, ಪುರುಷ ಆಗಿರ್ಲಿ, ಅವನು ಹೇಗೆ ಇರಲಿ, ಅಂತೂ ಅವನ ಪಾದ ಕಮಲದಲ್ಲಿ, ಪಾದದ ಬುಡದಲ್ಲಿ ನಾವಿದ್ದೇವೆ ಅಂತ ಅನುಸಂಧಾನ ಮಾಡೋಣ. ಹೀಗೆ ಧ್ಯಾನ ಮಾಡ್ತಾ ಹೋದಾಗ ಹರಿಪಾದಾಗ್ರ ಸಂಸ್ಥಿತಂ ಯದಾ ಪಶ್ಯತಿ ಅಪರೋಕ್ಷಾತ್. ಈಗ ನಮಗಿದು ಪರೋಕ್ಷ ಜ್ಞಾನ. ಪರಮಾತ್ಮನ ಪಾದ ಕಮಲದಲ್ಲಿ ನಾವು ಕೂತಿರೋದು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೆ ಪರೋಕ್ಷ ಜ್ಞಾನವನ್ನು ನಾವೀಗ ಸಂಪಾದನೆ ಮಾಡೋಣ. ಈ ಪರೋಕ್ಷ ಜ್ಞಾನದ ಮೂಲಕ ಕ್ರಮವಾಗಿ ನಮಗೆ ಅಪರೋಕ್ಷ ಜ್ಞಾನ ಆಗಿಬಿಡ್ತದೆ. ಅಪರೋಕ್ಷ ಜ್ಞಾನ ಆದಾಗಲೇ ತದಾ ಮುಕ್ತಿ ಉಪಯುಕ್ತಸೌ. ಭಗವಂತನ ಪಾದ ಕಮಲದಲ್ಲಿ ನಾವು ಕೂತಿರೋದನ್ನು ನಾವು ಅಪರೋಕ್ಷತಃ ಕಂಡಾಗ ನಮಗೆ ಮುಕ್ತಿ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಅದಕ್ಕಾಗಿ ಜೀವದ ಸ್ವಭಾವ, ದೇಹದ ಸ್ವಭಾವ, ಪರಿಸರದ ಸ್ವಭಾವ ಇತ್ಯಾದಿ ಎಲ್ಲವೂ ಕೂಡ ನಮ್ಮನ್ನ ನಿಯಂತ್ರಿಸ್ತಾ ಇದೆ ಅಂತ ಅನ್ನೋದನ್ನು ಮೊದಲು ಮನಗಂಡು, ಆಮೇಲೆ ಈ ಕೃಷ್ಣನ ದೋಷನಾಶಕತ್ವ, ಪರಶುರಾಮನ ಜ್ಞಾನದಾಯಕತ್ವ, ಹೈಗ್ರೀವನ ಜ್ಞಾನ ರಕ್ಷಕತ್ವ ಇದನ್ನೆಲ್ಲ ಅನುಸಂಧಾನ ಮಾಡಿಕೊಂಡು ದೋಷ ಪುರುಷ ಈಗ ವಿಶಿಷ್ಟನಾಗಿದ್ದಾನೆ, ನಮ್ಮಲ್ಲಿ ಒಳಗಿರುವಂತಹ ದೋಷ ಪುರುಷ ಈಗ ವಿಶಿಷ್ಟನಾಗಿದ್ದಾನೆ, ಅವನಿಲ್ಲ ಅಂತ ನಾವು ತಂದುಕೊಳ್ಳೋಣ. ಇಷ್ಟಾದ್ರೂ ಹಾಗಾದ್ರೆ ಈ ಪಾಪ ಪುರುಷ ವಿಸರ್ಜನವನ್ನು ನಾಳೆ ಮತ್ತೆ ಮಾಡ್ತೇವಲ್ಲ, ಇದು ಯಾಕೆ ಅಂತಂದ್ರೆ
ನಾವು ಇದು ನಿತ್ಯ ಮಾಡ್ಕೊಳ್ಬೇಕಾದಂತ ಒಂದು ಟ್ರೀಟ್ಮೆಂಟ್ ಇದೆ. ನಾವು ಯಾವುದೋ ಒಂದು ಜ್ವರ ಬಂದ್ರೆ ಒಂದು ಸಾಧಾರಣ ಜ್ವರಕ್ಕೆ ಒಂದು 2-3 ದಿವಸದ ಕೋರ್ಸ್ ತಗೊಳ್ಳಿಕ್ಕೆ ಹೇಳಿರ್ತಾರೆ. ಒಂದೇ ದಿವಸದ ಔಷಧ ತಗೊಂಡು ನಾವು ಮತ್ತೆ ವೈದ್ಯರ ಹತ್ರ ಹೋದ್ರೆ ನಾವು ಕೊಟ್ಟಿರೋ ಕೋರ್ಸ್ ನೀವು ಪೂರ್ಣ ಮಾಡ್ಲಿಲ್ಲಲ್ಲ ಅಂತಾರ. ಆ ತರ ಪಾಪ ಪುರುಷ ವಿಸರ್ಜನೆ ಮತ್ತು ದೋಷ ಪುರುಷ ವಿಸರ್ಜನೆ ಇದೆಯಲ್ಲ, ಇದು ಪಾಪ ಪುರುಷ ಕೊನೆಗೊಮ್ಮೆ ಅದೆಷ್ಟೋ ಜನ್ಮಗಳ ಬಳಿಕ ಪೂರ್ಣವಾಗಿ ಅವನ ವಿಸರ್ಜನೆ ಆಗೋ ತನಕ ನಾವು ಮಾಡ್ಕೊಳ್ಬೇಕಾದಂತ ಒಂದು ಕೋರ್ಸು ಅಂತ ಒಂದು ಮನೋವಿಶ್ಲೇಷಣೆ ಇದೆ. ಆ ತರ ನಮ್ಮ ಶರೀರವನ್ನ, ಇದು ರುಗ್ಣವಾದ ಶರೀರ, ಇದು ವಯಸ್ಸಾದ ಶರೀರ, ನಾವು ಆ ಶರೀರದ ಭಾಗವಾಗಿಯೇ ನಮ್ಮನ್ನು ಗುರುತಿಸ್ಕೊಳ್ತಾ ಇರೋ ತನಕನೂ ಈ ನೋವು, ಈ ಸಂಕಟ, ಇವನ್ ಅನಿಶ್ಚಿತತೆ ಇದ್ಯಾವುದು ತಪ್ಪಿದ್ದಲ್ಲ. ಅದಕ್ಕಿಂತ ಹೊರಗೆ ಬಂದಿದ್ದೀವಿ ಅಂತ ಒಂದು ಬಾರಿ ಕಣ್ಮುಚ್ಚೆ ಅನುಸಂಧಾನ ತಂದುಕೊಂಡು ನಾವು ನಮ್ಮನ್ನು ಪರಮಾತ್ಮನ ಪಾದಕಮಲದಲ್ಲಿ ಕೂತ್ಕೊಂಡಿದ್ದೇವೆ ಅಂತ ತಿಳ್ಕೊಂಡಾಗ ಒಂದು ರೀತಿಯಾದಂತಹ ಸಮಾಧಾನ ಸಿಗ್ಲಿಕ್ಕೆ ಸಾಧ್ಯ. ಇದನ್ನೊಂದ್ಸರಿ ನೀವು ಪ್ರಯೋಗ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಒಂದ್ಸರಿ ತಿಳಿಸಿ.